ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ಡೆಲಿವರಿ ಬಾಯ್ ಮೇಲೆ ಹಲ್ಲೆ ಮಾಡಲಾಗಿದೆ. ಕೆಫೆ ಮಾಲೀಕ ಹಾಗೂ ಮ್ಯಾನೇಜರ್ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ಉಳ್ಳಾಳ ಕೂಲ್ ಜಂಕ್ಷನ್ ಕೆಫೆಯಲ್ಲಿ ನಡೆದಿರುವಂತಹ ಘಟನೆ. ಆರ್ಡರ್ ಪಿಕ್ ಮಾಡೋದಕ್ಕೆ ಅಂತ ಡೆಲಿವರಿ ಬಾಯ್ ಬಂದ ಸಂದರ್ಭದಲ್ಲಿ ನಡೆದಿರುವಂತಹ ಗಲಾಟೆ. ಈ ವೇಳೆ ರೆಡಿ ಆಪ್ಷನ್ ನೀಡಿದ್ದಂತ ಹೋಟೆಲ್ ಸಿಬ್ಬಂದಿ ಅಂದ್ರೆ ಆರ್ಡರ್ ರೆಡಿ ಇದೆ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ದಾರೆ. ಆದ್ರೆ ಆರ್ಡರ್ ಪಿಕ್ ಗೆ ಬಂದಾಗ ವೇಟ್ ಮಾಡಿ ಅಂತ ಹೇಳಿದ್ರಂತೆ ಹೋಟೆಲ್ ಸಿಬ್ಬಂದಿ. ನೀವು ರೆಡಿ ಇದೆ ಅಂತ ಎಂದಿದ್ದೀರಾ, ಆರ್ಡರ್ ಕೊಡಿ ಅಂತ ಕೇಳಿದ್ದಾರೆ. ಇಲ್ದಿದ್ರೆ ರೆಡಿ ಇದೆ ಅಂತಾನೆ ಯಾಕೆ ನೀವು ಆಪ್ಷನ್ ಒತ್ತಿದ್ರಿ, ಈ ಪ್ರಶ್ನೆ ಮಾಡಿದ್ದಾರೆ ಡೆಲಿವರಿ ಬಾಯ್. ಇಷ್ಟಕ್ಕೆ ಇಬ್ರು ಸೇರಿ ಡೆಲಿವರಿ ಬಾಯ್ಗೆ ಥಳಿಸಿದ್ದಾರೆ. ಕೆಫೆ ಮಾಲೀಕ ಹಾಗೂ ಮ್ಯಾನೇಜರ್ ಹಲ್ಲೆ ಮಾಡಿರುವಂತ ಆರೋಪ ಇದೆ. ಸದ್ಯ ಘಟನಾ ಸ್ಥಳಕ್ಕೆ ಜ್ಞಾನ ಭಾರತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಾಪ ನೋಡಿ, ಡೆಲಿವರಿ ಬಾಯ್ಗಳು ಎಷ್ಟೆಲ್ಲ ಸಂಕಷ್ಟ ಅನುಭವಿಸ್ತಾರೆ, ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ತೆಗ್ದು ಕಾಬಲ್ಲಿ ಕಣ್ ಮ್ಯಾಕೆ ತೆಗ್ದು ಅಪ್ಪನ ಹೊಡೆದ್ಬಿಟ್ಟ. ಕಣ್ ಹೊಡೆದ ಮತ್ತೆ ಇಲ್ಲೆಲ್ಲ ಎಲ್ದ, ಇಲ್ಲೊಂದ್ ಸ್ವಲ್ಪ ರಕ್ತ ಬಂದಿದೆ ಸರ್. ಬಂದ್ ರಕ್ತ ಹೇಳ್ಕೊಂಡಿದೆ. ಇಲ್ಲ ಕಣ್ಣು ಏಟ್ ಆಗಿದೆ ಸರ್. ಇಲ್ಲಿ ಕಣ್ಣೆಲ್ಲ ಪೂರ್ತಿ ಏಟ್ ಆಗಿದೆ. ಬಂದ್ ದರನ ಹೇಳ್ಕೊಂಡ. ಆಮೇಲೆ ಕೆಲ ಪಬ್ಲಿಕ್ ಬಿಡಿಸಿ ಇದು ಮಾಡ್ರು ಸರ್. ನಂದೇನು ತಪ್ಪಿಲ್ಲ, ನಾನು ಆರ್ಡರ್ ಕೇಳಿದ್ದು ಅಷ್ಟೇನೆ ಸರ್. ಸರ್ ಏನಿಲ್ಲ, ನಾವು ನೋಡಿದೀವಿ. ಆ ಹುಡುಗನ್ಗೆ ಒಂಚೂರು ರೆಸ್ಪಾನ್ಸ್ ಇಲ್ಲ. ಬಂದ್ರು ವಯಸ್ಸೊಳದವ್ರು, ಓನರ್ನ ಅವ್ನ್ ಕರ್ಕೊಂಡೋದ್ರು, ಹೊಡೆದಿರೋನ್ ಕರ್ಕೊಂಡು ಹೋಗಿಲ್ಲ. ಈ ತರ ಆದ್ರೆ ಹೆಂಗೆ ಸರ್ ಮುಂದಕ್ಕೆ ನ್ಯಾಯ ಸಿಗೋದು? ನಿಜವಾಗ್ಲು ನೋಡಿ, ಅಲ್ಲೇ ನಿಂತಿದ್ದಾರೆ. ಬಂದು ಏನಾಗಿದೆ ತಕ್ಷಣ ಆರ್ಡರ್ನ ರೆಡಿ ಕೊಟ್ಬಿಟ್ಟ. ಇನ್ನೇನು ರೆಡಿ ಆಯ್ತಾರ ಅಂತ ನಾನು ಹೋಗಿ ವಾಪಸ್ ರೆಡಿ ಆಗೈತಾರ ಕೊಡಿ ಆರ್ಡರ್ ಅಂತ ಕೇಳಿದೆ. ಆರ್ಡರ್ ರೆಡಿ ಆಗಿಲ್ಲ, 5 ನಿಮಿಷ ವೇಟ್ ಮಾಡೋದ. ನಾನ್ಯಾಕಪ್ಪ 5 ನಿಮಿಷ ವೇಟ್ ಮಾಡೋಣ, ರೆಡಿ ಕೊಟ್ಟಿದ್ಯಾ ತಾನೆ, ರೆಡಿ ಆದ್ಮೇಲೆ ತಾನೇ ರೆಡಿ ಕೊಡೋದು, ಕೊಡು ನೀನ್ ಆರ್ಡರ್ ಅಂತ ಕೇಳಿದೆ. ಅದಕ್ಕೆ ಕೊಡ್ಲಿ. ಅದಕ್ಕೆ ಮಾತಿನ ಚಕಮಕಿ ನಡೀತು. ನಡೆದಾದ್ಮೇಲೆ ಅಂತಂದ, ಕರೆಕ್ಟಾಗಿ ಆರ್ಡರ್ ಕೊಡ್ಬೇಕಾಯ್ತು, ರೆಡಿ ಮುಂಚೆ ಹೆಂಗ್ ಕೊಡ್ತೀಯ ಅಂತಂದೆ.